రిచ్ అనుకుంటారు. అర్థమవులే. చైన్ చూసి మళ్ళీ రిచ్ అనుకుంటాను. పెట్టు బ్రో పర్వాలేదు. లేదు. ಸೊ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು ನಾವಿಬ್ಬರು ಒಂದು ತಪ್ಪು ಮಾಡಿಬಿಟ್ರಿ. ಜಾಸ್ತಿ ದೊಡ್ಡದು. ನಿಜವಾಗ್ಲೂ ನಾವು ಅಂದ್ಕೊಂಡೇ ಇಲ್ಲ ಈ ಥರ ನಾವು ಮಾಡ್ತೀರಾ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮನ್ನು ನಾವು ಕಾಪಾಡ್ಕೊಳಕ್ಕೆ ಆ ನಮ್ಮ ಕೈಯಲ್ಲಿ ಏನೋ ಆಗ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಸೊ ನಿಮ್ಮೆಲ್ಲರಿಗೂ ಫಸ್ಟೇ ವಿಡಿಯೋ ಮಾಡಿ ತಿಳಿಸ್ತಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಇದೇನಾದರೂ ಪಬ್ಲಿಸಿಟಿ ಆಗಿ ನಮ್ಮನ್ನು ನೀವು ತಪ್ಪಾಗಿ ತಿಳ್ಕೊಳಕ್ಕಿಂತ ಮುಂಚೆ ನಾವು ಈ ವಿಡಿಯೋದಲ್ಲಿ ಕ್ಷಮಾಪಣೆ ಕೇಳ್ತಾ ಇದ್ದೀರಿ. ಆ್ಯಕ್ಚುಲಿ ಲಾಸ್ಟ್ ವಿಡಿಯೋ ಸ್ಮಶಾನ ವಿಡಿಯೋ ಮಾಡಿದ್ರಲ್ಲ, ಅದರಲ್ಲಿ ತುಂಬ ಜನ ಆದರೆ ಕಮೆಂಟ್ ಬ್ರೋ ಏನಂತ ಬ್ರೋ ಏನಂತ ಹೇಳಿ ಬ್ರೋ, ನೀವೇ ಹೇಳಿದ್ರೆ ನನಗೆ ಅರ್ಥ ಆಗುತ್ತೆ ಬ್ರೋ. ಯಾಕಂದರೆ ಫ್ರೆಂಡ್ಸ್ ನಾವು ಇವಾಗಲೇ ವಿಡಿಯೋ ಶೂಟ್ ಮುಗಿಸ್ಕೊಂಡು ಬಂದಿರೋದು, ಅದಕ್ಕೆ ಬ್ರೋ ಫುಲ್ಲು ಲಿಟ್ರಲಿ ನಿದ್ದೆಯಲ್ಲಿದ್ದಾರೆ. ಬಂದ್ಬಿಡ್ತಿದೆ, ಏನು ಮಾಡೋಕ್ಕಲ್ಲ. ಕಮೆಂಟ್ಸ್ ಏನಂತ ಬಂದಿತ್ತು ಜಾಸ್ತಿ? ಅದೇ ದಿಗ್ ಮಾಡಬಾರ್ದಿತ್ತು ಅನ್ನೋ ಥರ ಬಂತು. ಬಟ್ ಅದು ಮಾಡಿರೋ ಕೆಲಸ ಓಕೆ, ಬಟ್ ಅದು ತಪ್ಪು, ಜಾಸ್ತಿ ತಪ್ಪು ಅದು. ಮತ್ತು ಇನ್ನೊಂದು ಯಾವ ಲೊಕೇಶನ್ ಬಗ್ಗೆ ನೆಕ್ಸ್ಟು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರು? ಜಾಸ್ತಿ ಜನ ಜಿನ್ ಲೊಕೇಶನ್ ಮಾಡಿ, ಜಿನ್ ಕಾಲೇಜ್ ಲೊಕೇಶನ್ ಮಾಡಿ, ಅದೊಂದು ನಿರ್ಧಾರ ತಗೊಂಡು ರಿಸ್ಕ್ ಮಾಡಿ ಸಡನ್ ಪ್ಲ್ಯಾನ್ ಮಾಡಿ ಆ ತಪ್ಪನ್ನ ಮಾಡಿಬಿಟ್ರಿ. ಜಿನ್ ಲೊಕೇಶನ್ ಆದರೆ ಸಕ್ಸಸ್ಫುಲಿ ಕಷ್ಟಪಟ್ಟು ನರ್ಕ ಅನುಭವಿಸಿ ಅಮಾವಾಸ್ಯೆ ದಿನ ಬೇಡ ಗುರು, ಯಾವತ್ತೂ ನಾವು ಅನುಭವಿಸಿಲ್ಲ ಈ ಥರ. ನನ್ನ ಲೈಫಲ್ಲಿ ನಾನು ಇಷ್ಟು ಟೆನ್ಷನ್ ಪಟ್ಟಿರೋದು ನಾನು ಇವತ್ತು ಆಗಿಲ್ಲ. ಇವತ್ತು ಆ ರೇಂಜಲ್ಲಿ ಆಗಿದೆ. ನನಗೆ ಕೆಳಗಡೆ ಬಿದ್ದೋಗಿದ್ದೀನಿ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ. ಕ್ಯಾಮ್ರಾ ಸಮೇತ ಡಮ್ ಅಂತ ತೊಡೆ ಎಲ್ಲ ಒಂಥರ ಇತ್ತು. ನಿಮಗೆ ವಿಡಿಯೋ ನೋಡಿದ ಮೇಲೆ ಜಿನ್ ಲೊಕೇಶನು ಈ ರೇಂಜಲ್ಲಿ ಇದೆಯಾ, ಇದಕ್ಕೆ ಮುಂಚೆ ಹೆಂಗಿದೆಯೋ ಅದಕ್ಕೆ ಅದು ಹೇಳೋಕ್ಕಾಗಲ್ಲ. ನೀವು ನೋಡಬೇಕು ಏನು ನಡೆದಿದೆಯದ. ನಾವಾದರೆ ಲಿಟ್ರಲಿ ಶಾಕ್. ನಾನಾದರೆ ಇನ್ನೂ ನಿಜ ನಡೆದಿದೆಯಾ, ಇದು ನಿಜ ನೋಡಿದ್ದೀನ ಅನ್ನೋ ಥರ ಅನಿಸ್ತಿದೆ. ಆ್ಯಕ್ಚುಲಿ ನಾವು ಜಿನ್ ಲೊಕೇಶನ್ಗೆ ಹೋಗಲಿಲ್ಲ, ಹೋಗ್ಬೇಕು ಅಂದ್ಕೊಂಡಿಲ್ಲ. ನಾವು ಯಾವುದೋ ಕೆಲಸದ ಮೇಲೆ ಏನೋ ಒಳ್ಳೆ ಕಾರ್ಯ ಆ ವಿಷಯದ ಮೇಲೆ ಸೇಮ್ ಅದೇ ರೂಟಲ್ಲಿ ನಾವು ಹೋಗ್ಬೇಕಾದ್ರೆ ಸಡನ್ ಪ್ಲ್ಯಾನು, ತಾಯಿ ಆತ್ಮ ಮತ್ತು ಮಗು ಆತ್ಮನ ಒಂದ್ಸರಿ ತುಂಬ ದಿನ ಆಯಿತು ಅಂತಂದ್ಬಿಟ್ಟು ಮಾತಾಡ್ಸೋಣ ಅಂತ ಆ ಕಡೆಗೆ ಹೋದ್ರೆ ಅಲ್ಲಿ ನಮ್ಗೆ ಏನೇನೋ ಆಗೋಯ್ತು. ಹೌದು, ನಾವು ಆಚೆ ಬಂದು ಓಪನಿಂಗ್ಗೆ ಏನೇನೋ ನಡ್ತು, ಆದಮೇಲೆ ಎಕ್ಸೈಟ್ಮೆಂಟ್ ಬಂದ್ಬಿಟ್ಟಿದೆ ನಮಗೆ. ಹೌದು, ಒಳಗಡೆ ಹೋಗಿ ಏನೋ ಒಂದು ಮಾಡೋಣ ಅಂತ. ಬಟ್ ಒಂದೊಂದು ಅಟ್ಯಾಕು ಒಂಥರ ಆಗ್ತಿದ್ರೆ ವಾ ಶಿವರಿಂಗ್ ಬರ್ತಿದೆ. ಇನ್ನೂ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗಿಲ್ಲ. ನೋಡಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಸೊ ಈ ಎಕ್ಸೈಟ್ಮೆಂಟ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಬೇಕು ಅಂತಂದ್ಬಿಟ್ಟು ನಾವಾದರೆ ಈ ವಿಡಿಯೋನ ಆದರೆ ಶೂಟ್ ಮಾಡ್ತಿದ್ದೀವಿ ಫ್ರೆಂಡ್ಸ್. ನೀವೆಲ್ಲರೂ ತುಂಬ ಸಪೋರ್ಟ್ ತೋರಿಸ್ತಿದ್ದೀರಾ ನಮ್ಮ ಎರಡೂ ಚಾನಲ್ಗೂ. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ನಾವು ಹಾರ್ಡ್ ವರ್ಕ್ ಮಾಡಿ ನಿಮಗೆ ಕಂಟಿನ್ಯೂಸ್ ಆಗಿ ಇನ್ಮೇಲೆ ವೀಡಿಯೋಸ್ನ ಬಿಡ್ತಾ ಇರ್ತೀರಿ. ಸೊ ಮತ್ತೆ ಬ್ರೋ ಅದೇ ಬ್ರೋ ಹೇಳ್ಬೇಕಾಗಿರೋದು, ಕನ್ಸಿಸ್ಟೆನ್ಸಿ ಇರುತ್ತೆ ಇನ್ಮೇಲೆ ನಮ್ಮ ಚಾನಲಲ್ಲಿ. ನೀವು ಯಾವಾಗ ಬೆಳಿತೀರಾ, ಯಾವಾಗ ರಿಲೀಸ್ ಮಾಡ್ತೀರಾ ಅಂತ ನೀವು ಸರ್ಚ್ ಮಾಡೋ ರೀತಿ ಇದ್ರ. ಥ್ಯಾಂಕ್ ಯು ಸೊ ಮಚ್. ಆ ಥರ ಸರ್ಚ್ ಮಾಡಿ ನೋಡ್ತಿದ್ದೀರಲ್ವಾ. ನಾವು ರಿಲೀಸ್ ಮಾಡಿಲ್ಲ ಅಂದ್ರೂ ಒಂದು ಫ್ಯಾಮ್ಲಿ ಥರ ಬಂದಿದ್ದಾನ ಇಲ್ವಾ ಮನೆಗೆ ಅನ್ನೋ ಥರ ಅದು ಚೆನ್ನಾಗಿ ನಮಗೆ ಒಂಥರ ಬ್ಲೆಸ್ಸಿಂಗ್ ಥರ ಅದು. ಸೊ ಇನ್ಮೇಲೆ ಆ ಥರ ನೋಡೋ ಅವಶ್ಯಕತೆ ಇಲ್ಲ. ನಾವೇ ಬರ್ತಿರ್ತೀವಿ, ನಾವೇ ನಿಮ್ಮನ್ನು ಡೋರ್ ಹೊಡಿತೀವಿ. ಆ ಕಮೆಂಟ್ಸು, ನೀವು ಮಾಡೋ ಅಂಥ ಕಮೆಂಟ್ಸು ನಮ್ಮನ್ನು ನಮ್ಮ ವೀಡಿಯೋಸ್ ಮಿಸ್ ಆಗ್ತಿರೋದು ಲಿಟ್ರಲಿ ನಮಗೆ ತುಂಬ ನೋವು ಕೊಡ್ತು. ಸೊ ಅದಕ್ಕೋಸ್ಕರ ನಮ್ಮ ಮೇಲೆ ಇಷ್ಟು ನಂಬಿಕೆ ಇಕ್ಕಿರೋ ಜನಕ್ಕೆ ಇದಕ್ಕೆ ಮೇಲೆ ನಾವು ಮೋಸ ಮಾಡಬಾರ್ದು. ರೆಗ್ಯುಲರಾಗಿ ವೀಡಿಯೋಸ್ ಬಿಡಬೇಕು ಅಂತ ಡಿಸೈಡ್ ಮಾಡಿ ಸ್ಟ್ರಾಂಗಾಗಿ ಮೈಂಡ್ನ ಅಂದರೆ ಡೆವಲಪ್ ಮಾಡಿ ಬರ್ತಿದ್ದೀರಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ, ನಮಗೆ ಗೊತ್ತು. ಸೊ ಅಷ್ಟೇ ಫ್ರೆಂಡ್ಸ್, ಇನ್ನೇನು ಇಲ್ಲ. ಸಪೋರ್ಟ್ ಕಂಟೆಂಟಲ್ಲಿ ಮ್ಯಾಟ್ರ್ ಇದ್ದರೆ ಖಂಡಿತ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಗೊತ್ತು. ಸೊ ದಯವಿಟ್ಟು ನಮ್ಮೆರಡೂ ಚಾನಲ್ಗೂ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಯಾವಾಗಲೂ ಹಿಂಗೆ ಇರಲಿ ಅಂತ ನಾನು ಮನಸಾರೆ ಕೋರ್ಕೊತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಈ ಲಿಟ್ರಲಿ ನಾವೇ ವೆಯ್ಟಿಂಗು ಆ ವಿಡಿಯೋ ಇನ್ನು ಎಡಿಟ್ ಮೋಡ್ಗೆ ಹೋದರೆ ಆ ಒಂದೊಂದು ಕ್ಲಿಪ್ಪು ಅದು ನೋಡುವಾಗ ನಾನು ಅದು ಇನ್ನು ಒಂದು ಕ್ಲಿಪ್ ಇದೆ
ಆ ಕ್ಲಿಪ್ ಮತ್ತೆ ನೋಡ್ಬೇಕಂತ ಇದ್ದೀನಿ ಅನ್ಕೊಂಡಿದ್ದೀನಿ. ಆವಾಗಿಂದ ನೋಡ್ಬೇಕಂತ ಇದೆ. ಮನೆಗೆ ಹೋಗೋವರೆಗೂ ನನಗೆ ಯಾವುದು ನೋಡಲ್ಲ, ಯಾಕಂದರೆ ಎಕ್ಸೈಟ್ಮೆಂಟ್ ಇದೆ ಒಳಗಡೆ. ನೀವು ನೋಡಲೇಬೇಕದು. ನಂದೇನ ಬ್ರೋ? ಅಯ್ಯೋ ಬೇಡ ಸುಮ್ಮನೆ ರೀ ಬ್ರೋ. ಅಂದರೆ ಮಾತು ಹೇಳಿದ್ರೇನೆ ಭಯ ಬೀಳ್ತಿದ್ದಾರೆ ಬ್ರೋ. ಅಯ್ಯೋ ಆ ಮಾತೆ ಎತ್ತು ಬೇಡ ಅಂತಿದ್ದಾರೆ. ಹಂಗಾಗಿದೆ ನನಗೆ. ಇವರು ಒಂದು ಕಡೆ ಇದ್ರೆ ನನ್ಗಾಗಿರೋ ಆ ಅನುಭವ ಇವ್ರಿಗೆ ಹೇಳಿದ್ರೆ ಲಿಟ್ರಲಿ ನನಗೆ ಭಯ ಬೀಳಿಸಿದ್ದಾರೆ. ಒಂದೊಂದು ಕ್ಲೈಮ್ಯಾಕ್ಸಲ್ಲಿ ನಿಜವಾಗೂ ನಾನು ಹೇಳ್ತಿದ್ದೀನಿ, ನೀನು ಮಾಡಿರೋ ಕೆಲಸ ಬ್ರೋ. ನನ್ನ ಮೊಬೈಲಲ್ಲಿ ಅದು ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ನಂಬ್ತಿಲ್ಲ, ನಡೆದಿದೆ ಬ್ರೋ. ನೀವು ಹಿಂಗೆ ಮಾಡಿದ್ದೀರಾ ಅಂತ ನಂಬ್ತಿಲ್ಲ ಬ್ರೋ. ಏನು ಗೊತ್ತಾ, ಯಾರೇ ಬರಲಿ ಹಿಂಗೆ ಮಾಡಿದೆ ಅಂತಿದ್ದಾರೆ. ನನಗಾದರೆ ಏನಪ್ಪ ಇವರು ಬೇಕಂತ ಹೇಳ್ತಾರ, ಇಲ್ಲಾಂದರೆ ನಾನು ಮಾಡೋದನ್ನ ನನಗೊಂದು ಕ್ಲಾರಿಟಿ ಸಿಗ್ತಾ. ಖಂಡಿತ ಅದು ಏನು ಗೊತ್ತಾ, ಆ ಲೊಕೇಶನಲ್ಲಿ ನಿನ್ನ ಆರ ಇದೆ ಅಲ್ವಾ, ಅದು ನಿನ್ಗೆ ಕನೆಕ್ಟ್ ಆಗಿಬಿಟ್ಟಿದೆ. 1 ವರ್ಷ ಸಂಸಾರ ಮಾಡಿದ್ದೀನಿ, ಅದೇ ಆರ ಕನೆಕ್ಟ್ ಆಗಿಬಿಟ್ಟಿದೆ. ಅದರಿಂದ ಆಟ ಆಡಿಸ್ತಿದೆ ನಿನ್ನನ್ನು. ನೀನು ಯಾವುದೇ ಇದು ಹಾಕೊಂಡು ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ. ನಾಳೆ ಹೇಳು ಬ್ರೋ, ಯಾಕಂದರೆ ಹೊಡ್ಕೊಂತೈತಿ ಇನ್ನೂ. ಯಾಕಂದರೆ ಫ್ರೆಂಡ್ಸ್, ಆ ವಿಡಿಯೋ ಶೂಟ್ ಮಾಡೋ ಟೈಮಲ್ಲೂ ಬ್ರೋ ಇದನ್ನು ಸ್ಟಾರ್ಟ್ ಮಾಡಿದ್ದು ನಾನು. ನನ್ನ ಮೇಲೆ ಏನಾದರೂ ಸೇಟ್ ತೀರ್ಸ್ಕೊಳಕ್ಕೆ ಇದೆಯಾ ಅಂತಂದರೆ ಸೌಂಡು ಅಂದರೆ ಏನದು ಎಸ್ ಅನ್ನೋ ಥರ ಸೌಂಡು ಕೇಳಿಸ್ತು, ಗೊತ್ತಾ ಬ್ರೋ? ವಿಡಿಯೋ ಶೂಟ್ ಟೈಮಲ್ಲಿ. ಹೌದಾ? ಸಿಂಗಿಲಾಗಿ ಹೋಗುವಾಗ ಗೋಡೆ ಮೇಲೆ ಇದು ಸೌಂಡ್. ಹೌದು. ಅದನ್ನು ನಿಮ್ಗೆ ನೋಡ್ತೀರಾ ವಿಡಿಯೋನಲ್ಲಿ. ಸ್ಟಾರ್ಟಿಂಗ್ ನಾವು ಇಬ್ಬರು ಒಟ್ಟಿಗೆ ಇರುವಾಗಲ ಇಬ್ಬರು ಸೇರ್ಕೊಂಡು ಲಾಸ್ಟಿಗೆ ಸೀರೆ ಇಡೋಕೆ ಹೋಗ್ತಿರುವಾಗೇನು, ಅದು ಯಾವಾಗಂತ ಗೊತ್ತಿಲ್ಲ ಬ್ರೋ. ಜಾಸ್ತಿ ನಡೀತಿದೆ ಅದು. ಅದಕ್ಕೆ ಗಾಯ್ಸ್, ಲಿಟ್ರಲಿ ಫಸ್ಟ್ ಸ್ಟಾರ್ಟ್ ಆಗಿರೋ ಇಂಟ್ರೊಡಕ್ಷನ್ ಇಂದ ನಿಮಗೆ ಒಂದೊಂದು ಇನ್ಸಿಡೆಂಟು ಶಾಕು. ಓಪನಿಂಗ್ಗೆ ನಾವು ಅಡುಗೆ ಸ್ಟೆಪ್ಪೇ ಇಟ್ಟಿಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನನಗದು ಜುಮ್ ಅಂತ ಮೈ ಅದು ನೋಡಿದ ತಕ್ಷಣ ಅಷ್ಟೊಂದು ಆಗುತ್ತಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಮ್ಮ ಮೈಂಡ್ಗೂ ಇಲ್ಲ ಫ್ರೆಂಡ್ಸ್. ಯಾಕಂದರೆ ನಾನು ಇಷ್ಟು ದಿನದಿಂದ 1 ವರ್ಷದಿಂದ ಲೊಕೇಶನಲ್ಲಿ ಸಂಸಾರ ಮಾಡಿದ್ದೀನಿ. ಆದರೆ ನನಗೂ ಈ ಥರ ಅಮಾವಾಸ್ಯ ದಿನ ಖಂಡಿತ ನಮಗೆ ಫುಲ್ ಮೀಲ್ಸ್ ಆಯಿತು. ಹೌದು, ಸ್ವಲ್ಪ ಯಾಮಾರಿದ್ರೆ ಬಿರಿಯಾನಿ ತಿನ್ನಿಸಿದೆ ನಮಗೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಏನು, ನಾವು ರಸ ಅನ್ನ ತಿನ್ಕೊಂಡು ಕರ್ಡ್ ರೈಸ್ ತಿನ್ಕೊಂಡು ಬರೋಣ ಅಂದ್ಕೊಂಡು ಹೋದರೆ ಅಲ್ಲಿ ಬಿರಿಯಾನಿನೇ ಹೋಯ್ತು ಹೋಟ್ಲಲ್ಲಿ. ಒಂದು ಒಳ್ಳೆ ಆರರ ಅನುಭವ. ಹೌದು, ಫುಲ್ ಶೇಕ್ ಆಯಿತು ನನಗಂತೂ. ಸೊ ನೋಡಿ ಫ್ರೆಂಡ್ಸ್, ಅತಿ ಶೀಘ್ರದಲ್ಲಿ ನಮ್ಮ ಜಿನ್ ಕಾಲೇಜ್ ಲೊಕೇಶನಲ್ಲಾದರೆ ನಮ್ಮಿಬ್ಬರ ಕಾಂಬಿನೇಷನಲ್ಲಿ ಸಪ್ರೇಟ್ ಇರುತ್ತೆ. ಒಂದೇ ಥರ ಇರಲ್ಲ. ನಮ್ಮ ಕ್ಲಿಪ್ಸ್ ಸಪ್ರೇಟ್ ಆಗಿ ಇರುತ್ತೆ, ಇವ್ರ ಕ್ಲಿಪ್ಸ್ ಸಪ್ರೇಟ್ ಆಗಿರುತ್ತೆ. ಲ್ಯಾಂಗ್ವೇಜ್ ಒಂದೇ ಅಷ್ಟೇ. ನಾನು ಸಪ್ರೇಟ್ ಆಗಿದ್ದೀನಿ, ಇವ್ರು ಸಪ್ರೇಟ್ ಆಗಿದ್ದಾರೆ. ಬಟ್ ಇಬ್ಬರು ಒಂದೇ ವಿಡಿಯೋ ಅನ್ಕೋಬೇಡಿ, ಸಪ್ರೇಟ್ ಆಗಿರುತ್ತೆ. ನೀವು ರಿಲೀಸ್ ಮಾಡ್ತಿದ್ದೀವಿ, ನೋಡ್ತಾ ಇರಿ. ಅದು ಮಾತ್ರ ಮೈಂಡಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಗೊತ್ತಾಗುತ್ತೆ ನಿಮ್ಗೆ. ಏನಂತಂದರೆ ಫ್ರೆಂಡ್ಸ್, ಇವ್ರಿಗಂತ ಅವ್ರದ್ದೊಂದು ಸ್ಟೈಲ್ ಇದೆ, ನಂದಂತ ಒಂದು ಸ್ಟೈಲ್ ಇದೆ. ಮೇನ್ ಕ್ಲಿಪ್ಸು ಅವ್ರಿಗೆಲ್ಲ ಏನು ನಡೆದಿದೆ ಅಂತ ಅಂದ್ಬಿಟ್ಟು ನನ್ನ ವೀಡಿಯೋ ಕ್ಲಿಪ್ಪಲ್ಲಿ ಪ್ಲೇ ಆಗಲ್ಲ. ಅದನ್ನು ಮಿಸ್ ಮಾಡ್ತೀರಾ. ಸೊ ಒಂದು ವಿಡಿಯೋ ನೋಡಿ, ಒಂದು ವಿಡಿಯೋ ನೀವು ನೋಡಿಲ್ಲ ಅಂತಂದರೆ ಮೇನ್ ಕಂಟೆಂಟ್ನ ಮಿಸ್ ಮಾಡ್ತೀರಾ. ಸೊ 2 ಚಾನಲ್ ವೀಡಿಯೋಸ್ನ ನೋಡಿ ನಿಮ್ಮ ಸಪೋರ್ಟ್ನ, ನಿಮ್ಮ ಪ್ರೀತಿನ ನಮಗೆ ಇದೇ ಥರ ತೋರಿಸ್ತಾ ಇರಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಫ್ರೆಂಡ್ಸ್.